ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಾವ್ಯ ಮಾತಾಡ್ತಾ ಇರೋದು. ಕಾವ್ಯ ಎಸ್ ವ್ಲಾಗ್ಸ್‌ಗೆ ಸ್ವಾಗತ ಆ್ಯಂಡ್ ಸುಸ್ವಾಗತ. ಬೆಳಗ್ಗೆದ್ದು ನಾನು ಅಂದ್ಕೊಂಡಿದ್ದೆ ಒಂದು, ಆಗಿದ್ದೆ ಇನ್ನೊಂದು. ಏನು ಅಂತ ಕೇಳ್ತೀರಾ? ಬನ್ನಿ ಹೇಳ್ತೀನಿ ಮುಂದೆ. ಏನಪ್ಪ ಇವಳು ಇಷ್ಟೊಂದು ಪಿಟಿಕೆ ಆಗ್ತಾ ಇದ್ದಾಳೆ ಅಂತ ಅಂದ್ಕೊಂಬೇಡ್ರಿ, ಬಂದು ಹೇಳ್ತೀನಿ. ಬೇಗ ಬೇಗ ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಮೇಕಪ್ ಕ್ಲಾಸ್ ಬೇರೆ ಇತ್ತು, ಅದಕ್ಕೆ ರೆಡಿಯಾಗಿದ್ದೆ. ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಬಂದುಬಿಟ್ಟು ಇವತ್ತು ಕ್ಲಾಸ್ಗೆ ಹೋಗಬೇಡ ಅಂತ ಅಂದರು. ನನಗೆ ಫುಲ್ಲು ಭಯ. ಯಾಕೆ ಹೀಗೆ ಹೇಳ್ತಿದ್ದಾರೆ ಇವರು, ಯಾಕೆ ಕ್ಲಾಸ್ಗೆ ಹೋಗಬಾರ್ದು ಅಂತ ಕೇಳಿದೆ. ಇಲ್ಲ ಇವತ್ತು ನಾನು ನೀನು ಇಬ್ಬರೂ ಹೊಸೂರ್ಗೆ ಹೋಗ್ಬಿಟ್ಟು ಬಂದುಬಿಡೋಣ, ಮಕ್ಳಿಗೆ ಬಟ್ಟೆ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದುಬಿಡೋಣ, ನಂಗೆ ಟೈಮ್ ಇರೋದಿಲ್ಲ ನಾಳೆ ಅಂತ ಅಂದರು ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಮ್ಯಾಮ್ ಕಾಲ್ ಮಾಡಿ ಕೇಳಿದೆ ನಾನು. ಮ್ಯಾಮ್ ಇವತ್ತು ಒಂದಿನ ಮಾತ್ರ ರಜೆ ಹಾಕ್ಕೊತೀನಿ, ಇನ್ನು ಯಾವತ್ತೂ ರಜೆ ಹಾಕ್ಕೊಳಲ್ಲ ಮ್ಯಾಮ್ ಅಂತ. ಅದೇನು ಅಂತ ಗೊತ್ತಿಲ್ಲ, ಕ್ಲಾಸ್ಗೆ ಕರೆಕ್ಟಾಗಿ ಹೋಗೋಕ್ಕೆ ಆಗ್ತಾಯಿಲ್ಲ ನನ್ನ ಕೈಲೂ. ಮನೆಯಿಂದ ಹೊರಟ್ವಿ ಹೊಸೂರು ಮಧ್ಯೆ ನಾನು ವಿಡಿಯೋ ಏನು ಜಾಸ್ತಿ ಮಾಡಿಲ್ಲ, ಎಷ್ಟು ಬೇಕೋ ಅಷ್ಟು ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ಹೊಸೂರಿಗೆ ನಮಗೆ ಇಲ್ಲಿಂದ 25-26 ಕಿಲೋಮೀಟ್ರ್ ಆಗುತ್ತೆ ಹೊಸೂರಿಗೆ, ತಳಿ ಟು ಹೊಸೂರು. ಆಲ್ರೆಡಿ ನಾವು ಹೊಸೂರಿಗೆ ಬಂದಮೇಲೆ ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ನೋಡ್ಬೋದು ರಸ್ತೆ ಬದಿಯೆಲ್ಲ ತಮಿಳಲ್ಲಿ ಬರೆದಿರ್ತಾರೆ, ಯಾಕೆಂದರೆ ಇದು ತಮಿಳ್ನಾಡು ಹೊಸೂರಲ್ವಾ, ಅದರಿಂದ ನಮ್ಮ ಕಡೆ ಕರ್ನಾಟಕದಲ್ಲಿ ಏನಂದರೆ ಕನ್ನಡದಲ್ಲಿ ಬರೆದಿರ್ತಾರೆ, ಇಂಗ್ಲೀಷಲ್ಲಿ ಬರೆದಿರ್ತಾರೆ, ಹಾಗೆ ಇಲ್ಲಿ ತಮಿಳಲ್ಲಿ ಬರೆದಿರ್ತಾರೆ, ಇಂಗ್ಲೀಷಲ್ಲಿ ಬರೆದಿರ್ತಾರೆ. ನಿಮಗೆ ತಮಿಳ್ನಾಡು ಇಷ್ಟನಾ ಕರ್ನಾಟಕನೇ ಇಷ್ಟನಾ ಅಂತ ಕಮೆಂಟ್ ಹಾಕಿ. ನಾವಿರೋದು ಇಲ್ಲೇ ಆದ್ರೂ ನಮಗೆ ಕರ್ನಾಟಕನೇ ಇಷ್ಟ ಜಾಸ್ತಿ. ಚೆನ್ನೈ ಸಿಲ್ಕ್ ಗೇಟ್ ಹತ್ರನೇ ನಾನು ನಿಲ್ಲಿಸ್ಬಿಟ್ಟು ಪಾರ್ಕಿಂಗ್ ಮಾಡಿಬಿಟ್ಟು ಬರ್ತೀನಿ ಅಂದ್ಬಿಟ್ಟು ನಮ್ಮ ಹಸ್ಬೆಂಡು ಹೋದರು. ಸರಿ ಅವ್ರು ಬರೋ ಗಂಟಲು ಅಲ್ಲೇ ನಿಂತ್ಕೊಂಡಿರೋಣ ಅಂದ್ಬಿಟ್ಟು ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಪ್ರತಿಯೊಂದು ಸಿಗುತ್ತೆ, ಬಟ್ಟೆ ತವಿಂದ ಗೋಲ್ಡು ಸಿಲ್ವರು ಎಲ್ಲ ಒಂದೇ ಜಾಗದಲ್ಲಿ ಸಿಗುತ್ತೆ. ಆಲ್ಮೋಸ್ಟ್ ಎಲ್ಲರೂ ಹೊಸೂರಲ್ಲಿರೋರೆಲ್ಲ ಬರ್ತಾರೆ, ನಮ್ಮ ಹಳ್ಳಿಗಳಲ್ಲಿರೋರೆಲ್ಲ ಹೋಗ್ತಾರೆ ಚೆನ್ನೈ ಸಿಲ್ಕ್. ಯಾಕೆ ಅಂದರೆ ನನ್ನ ಮದುವೆ ಆದ ಹೊಸದಲ್ಲಿ ಇಲ್ಲಿರೋರೆಲ್ಲ ನನ್ನ ಇಲ್ಲಿ ಕರ್ಕೊಂಬಂದಿದ್ರು ಒಂದು ಸರಿ. ಆಮೇಲೆ ನಾನೇ ಬರೋಕ್ಕೆ ರೂಢಿ ಮಾಡಿಕೊಂಡೆ. ಆಮೇಲೆ ನಮ್ಮ ಹಸ್ಬೆಂಡ್ ಜೊತೆನೂ ಜಾಸ್ತಿ ಬರ್ತೀನಿ. ಅಂದರೆ ನನಗೆ ಇಲ್ಲಿರೋ ಕ್ವಾಲಿಟಿಗಿಂತ ನನಗೆ ಪರ್ಪಲಲ್ಲಿ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ, ನಾನು ಅಲ್ಲೇ ಜಾಸ್ತಿ ಪರ್ಚೇಸ್ ಮಾಡೋದು. ಚೆನ್ನೈ ಸಿಲ್ಕ್ಗೆ ಎಂಟ್ರಿ ಕೊಡ್ತಾನೆ ರಂಗೋಲಿ ಬಿಟ್ಟಿದ್ರು, ಚೆನ್ನಾಗಿ ಬಿಟ್ಟಿದ್ರು. ಯಾರು ಬಿಟ್ಟಿದ್ದು ಅಂತ ಗೊತ್ತಿರಲಿಲ್ಲ. ನಾನು ಫಸ್ಟ್ ಎಂಟ್ರಿ ಕೊಟ್ಟಿದ್ದೆ ಡ್ರೆಸ್ಗೆ. ಇಲ್ಲಿ ಎಲ್ಲ ಪಲೋಸಾ ಪ್ಯಾಂಟು, ಲೆಗ್ಗಿನ್ಸು, ಟಾಪ್ಸು, ಜೀನ್ಸ್ ಮೇಲೆ ಹಾಕೋ ಟಾಪ್ಸು ಎಲ್ಲ ಚೆನ್ನಾಗಿತ್ತು. ಬಟ್ ನನಗಿದ್ರ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ನಾನು ಡೈರೆಕ್ಟಾಗಿ ಹೋಗಿದ್ದೆ ಸ್ಯಾರಿಗೆ. ಫಸ್ಟ್ ಫ್ಲೋರ್ಗೆ ಹೋದೆ, ಸ್ಯಾರೀಸ್ ನೋಡಿದೆ. ನಮ್ಮ ಅಮ್ಮಗೂ ಫೋನ್ ಮಾಡಿದೆ ನಾನು, ಅಮ್ಮ ನಿಂಗೆ ಯಾವ ಸೀರೆ ಬೇಕು ಅಂತ ಕೇಳಿದೆ. ನಮ್ಮ ಅಮ್ಮಂಗೆ ನನಗೆ ಯಾವ ಸೀರೆನೂ ಬೇಡ, ನನ್ನ ಕಾಸೇ ಕೊಟ್ಬಿಡು, ನಾನು ಇಲ್ಲೇ ನಮ್ಮ ಗೊತ್ತಿರೋರ ಅಂಗಡಿಲಿ ನಾನು ತೊಗೊತೀನಿ, ಅಲ್ಲಿ ತುಂಬ ಚೆನ್ನಾಗಿ ಸ್ಯಾರಿ ಬಂದಿದೆ, ನಾನು ಅಲ್ಲಿ ತೊಗೊತೀನಿ ಅಂತ ಅಂದರು. ಸರಿ ಅಂದ್ಬಿಟ್ಟು ನಾನು ಸುಮ್ಮನಾದೆ. ನನಗೆ ಅಂತಲೇ ನಾನು ತೊಗೊಂಡೆ. ಆಲ್ಮೋಸ್ಟ್ ನನ್ನ ಹತ್ರ ಎಲ್ಲ ಥರ ಸ್ಯಾರಿನೂ ಇದೆ, ಆದರೆ ಬನಾರಸ್ ಸ್ಯಾರಿ ನನ್ನ ಹತ್ರ ಒಂದೂ ಇರಲಿಲ್ಲ. ಅದಕ್ಕೆ ಇದನ್ನು ಟ್ರೈ ಮಾಡೋಣ ಈ ಸರಿ ಅಂದ್ಬಿಟ್ಟು ಬನಾರಸ್ ಸ್ಯಾರಿಗೆ ಹೋದೆ. ನನಗೆ ಎಲ್ಲ ಕಲರು ತುಂಬಾ ಇಷ್ಟ ಆಯಿತು. ಎಲ್ಲನೂ ಕೊಟ್ಟಿದ್ರೆ ಎಲ್ಲನೂ ತೊಗೊಂಡ್ಬಿಡ್ತಾಯಿದ್ದೆ. 1-2 ಕಡೆ ಮನಸ್ಸು, ಸುಮ್ಮನೆ ಯಾಕೆ ಇಷ್ಟು ಒಂದು 5,000 ರೂಪಾಯಿ ಕೊಟ್ಬಿಟ್ಟು ತೊಗೊಳ್ಳೋದು, 5,000 ರೂಪಾಯಿ 2 ಸೀರೆ ತೊಗೊಳ್ಳೋಣ ಅಂತ ಒಂದು ಸರಿ ಮನಸ್ಸು. ಇಲ್ಲ ಬೇಡ ನನ್ನ ಹತ್ರ ಇಲ್ವಲ್ಲ, ಇದನ್ನೇ ಟ್ರೈ ಮಾಡೋಣ ಒಂದು ಸರಿ ಹೇಗಿರುತ್ತೆ ಅನ್ನೋದೊಂದು ಮನಸ್ಸು. ನೋಡೋಣ, ನೀವು ಕಮೆಂಟ್ ಹಾಕಿ ನಾನು ಯಾವ ಸೀರೆ ತೊಗೊಂಡಿರ್ಬೋದು ಅಂತ. ಇನ್ನೊಂದು ಸೀರೆ ಸಹ ತೊಗೊಂಡೆ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲೇ ಹಾಕ್ತೀನಿ. ಸರಿ ಅಂದ್ಬಿಟ್ಟು ಬಿಲ್ ಮಾಡಿಸ್ಬಿಟ್ಟು ನಾವು ಹೋಗಿದ್ದೆ ಕಿಡ್ಸ್ಗೆ, ಮಕ್ಳಿಗೆ ನೋಡೋಣ ಅಂತ ನೋಡಿದ್ವಿ. ನನಗೆ ಯಾವುದೂ ಇಷ್ಟ ಆಗಿಲ್ಲ. ಇಷ್ಟ ಆದರೆ ನಾನೇನು ಬಿಡಲ್ಲ, ತೊಗೊಂಬಿಡ್ತೀನಿ. ನನಗೆ ಯಾವುದೇ ಒಂದು ನನಗಿಷ್ಟ ಆದರೆ ನಾನು ಬಿಡಲ್ಲ, ತೊಗೊಂಬಿಡ್ತೀನಿ. ಆದರೆ ಕಲೆಕ್ಷನ್ ಜಾಸ್ತಿ ಇರೋದ್ರಿಂದ ಯಾವ್ದು ತೊಗೊಬೇಕು ಯಾವ್ದು ತೊಗೊಬಾರ್ದು ಅನ್ನೋ ಕನ್ಫ್ಯೂಷನ್ ಬೇರೆ ಇತ್ತು ನನಗೆ. ಅಯ್ಯೋ ಇದು ತೊಗೊಂಡ್ರೆ ಚೆನ್ನಾಗಿರುತ್ತೆ ಆರುಷಗೆ, ಅಯ್ಯೋ ಇದು ತೊಗೊಂಡ್ರೆ ಮಧುಷಕ್ಕೆ ಚೆನ್ನಾಗಿರುತ್ತೆ ಅಂತ. ಇಲ್ಲಾಂದ್ರೂ 1/2 hour ಬರೀ ಬಟ್ಟೆ ಮಾತ್ರ ನೋಡಿದೆ, ಆದರೆ ನಾನು ಏನೂ ತೊಗೊಳ್ಳಿಲ್ಲ. ಮಕ್ಳಿಗೆ ಇಷ್ಟ ಆಗಿಲ್ಲ ನನಗೆ, ನನ್ನ ಮನಸ್ಸಿಗೆ ಇಷ್ಟ ಆಗಿಲ್ಲ ಅಂದಮೇಲೆ ತೊಗೊಂಬಂದು ಅವ್ರಿಗೆ ಹಾಕಿದ್ರೆ ತಾನೇ ಏನು ಅಂದ್ಬಿಟ್ಟು ಸುಮ್ಮನೆ ಅದೇ. ಇನ್ನೊಂದೇನೆಂದರೆ ಪ್ರೈಸು ಸಹ ತುಂಬಾ ಇತ್ತು ಅಂದ್ಬಿಟ್ಟು ನಾನು ಅವ್ರಿಗೇನು ಪರ್ಚೇಸ್ ಮಾಡಿಲ್ಲ, ತಿರ್ಗಾ ಹಂಗೆ ವಾಪಸ್ ಬಂದೆ. ಹಂಗೂ ನಮ್ಮ ಹಸ್ಬೆಂಡ್ ಅಂದರು, ನಾವು ಇದೇ ಬಟ್ಟೆ ಹಾಕ್ತೀವ, ಯಾವುದೋ ಒಂದು ಎತ್ಕೋ ಅಂತ ಅಂದರು. ಇಲ್ಲ ಜಾತ್ರೆ ಬೇರೆ ಇದೆ, ಇದು ತೊಗೊಂಡ್ರೆ ಚೆನ್ನಾಗೇ ಲೆಹೆಂಗಾನೇ ತೊಗೊಬೇಕು ಅಂತ ನೋಡಿದೆ. ಲೆಹೆಂಗಾ ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ. ಸರಿ ಬಾ ಅಂದ್ಬಿಟ್ಟು ನಾವು ನೆಕ್ಸ್ಟ್ ಹೋಗಿದ್ದೆ ಬೆಡ್ಶೀಟು ರಗ್ಗು ಅವನ್ನೆಲ್ಲ ನೋಡೋಣ ಅಂದ್ಬಿಟ್ಟು ಹೋದ್ವಿ. ನಮ್ಮ ಹಸ್ಬೆಂಡು ತಗೋ ಅಂತ, ನಾನು ಬೇಡ ಅಂತ ಇರೋ ಬೆಡ್ಶೀಟು ರಗ್ಗಳನ್ನೇ ಹೋಗಿದ್ದೀರಿ ಎಲ್ಲ ಕಬೋರ್ಡಲ್ಲಿ ಹಾಕಿದ್ದೀನಿ. ಇನ್ನು ಇದನ್ನು ತೊಗೊಂಡೋಗಿ ಸುಮ್ಮನೆ ಯಾಕೆ ಅಂದ್ಬಿಟ್ಟು ನಾನೇನು ಪರ್ಚೇಸ್ ಮಾಡಿಲ್ಲ. ಅವ್ರು ಬೈತಾಯಿದ್ರು, ಅದಕ್ಕೆ ನೀನು ಕರ್ಕೊಂಬರಲ್ಲ ನಾನೇ ತೊಗೊಂಬರ್ತೀನಿ ಅಂತ ಬೈತಾನೆ ಇದ್ರು ಅವರು. ನೀನು ಏನೇನೋ ಬೇಕು ನನಗೆ ಬೇಡ ಅಂದ್ಬಿಟ್ಟು ನಾನು ಸುಮ್ಮನಾಗ್ಬಿಟ್ಟೆ. ಇನ್ನು ವಿಡಿಯೋ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ.